ವೀಕ್ಷಕರೇ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ನೇಮಕವನ್ನು ಮಾಡಿಕೊಳ್ಳುವಂತಹ ಒಂದು ಸಂಸ್ಥೆಯಾಗಿದ್ದು, ಈ ಸಂಸ್ಥೆ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ವಯೋಮಿತಿ ಏನು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ವಿವಿಧ ಇಲಾಖೆಗಳಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳು ಅಂತೇಳಿ ನಾವು ನೋಡಿದ್ರೆ 3131 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಜಾಬ್ ಲೊಕೇಶನ್ ಎಲ್ಲಿ ಅಂತೇಳಿ ನಾವು ನೋಡಿದ್ರೆ, ಆಲ್ ಇಂಡಿಯಾದಲ್ಲಿ ಯಾವ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿದಾವೋ ಭಾರತ ಸರ್ಕಾರದ ಇಲಾಖೆಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆದವ್ರನ್ನ ನಿಯೋಜನೆಯನ್ನು ಮಾಡ್ತಾರೆ. ಹಾಗಾದರೆ ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನಾವು ನೋಡಿದ್ರೆ, LDC ಮತ್ತು DEO ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಾಲಿಫಿಕೇಷನ್ನು ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡೋದಾದರೆ, 12ನೇ ತರಗತಿ PUC ಪಾಸಾಗಿರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ವೇತನ ಏನು ನಿಗದಿಪಡಿಸಿದ್ದಾರೆ ಅಂತೇಳಿ ನಾವು ನೋಡಿದ್ರೆ, LDC ಜೂನಿಯರ್ ಸೆಕ್ರೆಟರಿಯೇಟ್ ಈ ಒಂದು ವಿಭಾಗದಲ್ಲಿ 63,200 ರೂಪಾಯಿಗಳ ಒಂದು ವೇತನವನ್ನು ನಿಗದಿಪಡಿಸಿದ್ದಾರೆ. DEO ಈ ಒಂದು ವಿಭಾಗದಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಈ ಒಂದು ವಿಭಾಗದಲ್ಲಿ 92,100 ರೂಪಾಯಿಗಳ ಒಂದು ತಿಂಗಳ ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಏನಿರಬೇಕು ಅರ್ಜಿ ಸಲ್ಲಿಸಲಿಕ್ಕೆ, ಏಜ್ ಲಿಮಿಟು ಅಂತೇಳಿ ನಾವು ನೋಡಿದ್ರೆ 18 ವರ್ಷ ಮೇಲ್ಪಟ್ಟು 27 ವರ್ಷದೊಳಗಡೆ ಇರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೂ ಸಹ ವಿವಿಧ ಇಲಾಖೆವಾರು ಒಂದು ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇನು ಅಂತೇಳಿ ನಾವು ನೋಡೋದಾದರೆ, OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWBD ಜನರಲ್ ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWBD OBC ಅಭ್ಯರ್ಥಿಗಳಿಗೆ 13 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWBD SC ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ, ಅರ್ಜಿ ಶುಲ್ಕ ಏನಿರುತ್ತೆ ಈ ಹುದ್ದೆಗಳಿಗೆ ಅಂತೇಳಿ ನಾವು ನೋಡೋದಾದರೆ, SC ST PWBD ESM ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಅದೇ ರೀತಿಗಳಿಗೂ ಸಹ ಮೇಲೆ ಹೇಳಿದ್ನಲ್ಲ, ಆ ಅಭ್ಯರ್ಥಿಗಳನ್ನ ಬಿಟ್ಟು ಬೇರೆಲ್ಲ ಅಭ್ಯರ್ಥಿಗಳಿಗೂ 100 ರೂಪಾಯಿಗಳ ಒಂದು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಇದು ಆನ್ಲೈನ್ ಮುಖಾಂತರನೇ ಪೇಮೆಂಟನ್ನು ಮಾಡಬೇಕಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡಿದ್ರೆ, ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಟೈರ್ 1 ಟೈರ್ 2 ಅಂತೇಳಿ ಎಕ್ಸಾಮಿನೇಷನನ್ನು ಮಾಡ್ತಾರೆ. ಮತ್ತು ಸ್ಕಿಲ್ ಟೆಸ್ಟನ್ನು ಮಾಡ್ತಾರೆ. ಟೈಪಿಂಗ್ ಟೆಸ್ಟು LDC JSA ಪೋಸ್ಟ್ಗಳಿಗೆ ಟೈಪಿಂಗ್ ಟೆಸ್ಟನ್ನು ಮಾಡ್ತಾರೆ. ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾರೆ. ಅದೇ ರೀತಿ ಮೆಡಿಕಲ್ ಟೆಸ್ಟನ್ನು ಮಾಡಿ ಈ ಹಂತದಲ್ಲಿ ಈ ಹುದ್ದೆಗಳಿಗೆ ಸೆಲೆಕ್ಷನನ್ನು ಮಾಡ್ಕೊತಾರೆ. ಅದೇ ರೀತಿ ಈ ಒಂದು ಎಕ್ಸಾಮಿನೇಷನ್ಗೆ ಎಕ್ಸಾಮಿನೇಷನ್ ಸಿಲೆಬಸ್ ಏನಿರುತ್ತೆ ಅಂತೇಳಿ ನಾವು ನೋಡೋದಾದರೆ, ಪಠ್ಯಕ್ರಮ ಸೂಚ್ಯಂಕ ಪಠ್ಯಕ್ರಮ ಶ್ರೇಣಿ 1 ಈ ಒಂದು ವಿಭಾಗದಲ್ಲಿ ಆಂಗ್ಲ ಭಾಷೆ, ಸಾಮಾನ್ಯ ಗುಪ್ತಚರ, ಪರಿಣಾತ್ಮಕ ಯೋಗ್ಯತೆ, ಸಾಮಾನ್ಯ ಅರಿವು ಈ ಒಂದು ಕ್ವಶನ್ಗಳಿರ್ತವೆ. ಈ ಒಂದು ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ಗಳಿರ್ತವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಸೂಚ್ಯಂಕ ಪಠ್ಯಕ್ರಮ ಶ್ರೇಣಿ 2 ಈ ಒಂದು ವಿಭಾಗದಲ್ಲಿ ಗಣಿತ ಸಾಮರ್ಥ್ಯಗಳು, ತಾರ್ಕಿಕತೆ ಮತ್ತು ಸಾಮಾನ್ಯ ಬುದ್ಧಿಮತ್ತೆ, ಇಂಗ್ಲಿಷ್ ಭಾಷೆ ಮತ್ತು ಗ್ರಹಿಕೆ, ಸಾಮಾನ್ಯ ಅರಿವು, ಕಂಪ್ಯೂಟರ್ ಜ್ಞಾನ ಮತ್ತು ಪ್ರಾವೀಣ್ಯತೆ ಇರುತ್ತೆ ಅಂತೇಳಿ ಈ ಒಂದು ಸಿಲೆಬಸ್ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದ್ರೆ 23/6/2025 ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ 18 ಜುಲೈ 2025, 18/7/2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ಕಟ್ಟಲಿಕ್ಕೆ ಆ ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದ್ರೆ 19/7/2025 ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ, ಅದರಲ್ಲಿ ಏನಾದರೂ ಚೇಂಜಸನ್ನು ಮಾಡಬೇಕಾಗಿದ್ರೆ ಅದಕ್ಕೂ ಸಹ ಒಂದು ಪೇಮೆಂಟನ್ನು ಮಾಡಬೇಕಾಗಿರುತ್ತದೆ. ಅದರದ್ದು ದಿನಾಂಕ
ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದ್ರೆ 23/7/2025ರಿಂದ 24/7/2025ವರೆಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಒಂದು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅದು ಯಾವತ್ತಿರುತ್ತೆ ಅಂತೇಳಿ ನಾವು ನೋಡಿದ್ರೆ 8/9/2025ರಿಂದ 18/9/2025ವರೆಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಕನ್ಫರ್ಮೇಷನ್ ಅಲ್ಲ, ಮುಂದೆ ಚೇಂಜ್ ಆದ್ರೂ ಸಹ ಆಗ್ಬೋದು. ಮತ್ತು ಇವಾಗ ತಾತ್ಕಾಲಿಕವಾಗಿ ಈ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ ssc.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಇದು ಸಂಪೂರ್ಣ ಗುತ್ತಿಗೆ ಆಧಾರಿತ ಹುದ್ದೆಗಳಾಗಿರುತ್ತವೆ. ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.